ನಮಸ್ಕಾರ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿಯಾಗಿ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ. ನೋಡಿ, ನಾವು ಸೀರೆ ಅಲಂಕಾರ ಮಾಡಿದ್ರೂ ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ, ಬ್ಲೌಸಲ್ಲಿ ಅಲಂಕಾರ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಸಣ್ಣ ಸಣ್ಣ ನೆರಿಗೆ ಥರ ನಾವು ಈ ರೀತಿ ಬ್ಲೌಸ್ ಪೀಸ್ ಫೋಲ್ಡ್ ಮಾಡ್ಕೋಬೇಕು. ನೋಡಿ, ಒಂದೊಂದೇ ರೀತಿ ಫೋಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಸಣ್ಣ ಸಣ್ಣ ನೆರಿಗೆ ರೀತಿ ನಾವು ಈ ರೀತಿ ನೋಡಿ, ಯಾವ ಸೈಡ್ ಉದ್ದವಾಗಿರುತ್ತಲ್ವ ಆ ಸೈಡ್ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬ್ಲೌಸ್ ಪೀಸ್ ನೋಡಿ, ಉದ್ದವಾಗಿ ಇರುವಂಥ ಸೆಂಟಿಮೀಟ್ರ್ ಯಾವುದಿರುತ್ತಲ್ವ ಆ ಕಡೆ ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರವಾಗಿ ನಾನು ಎಲ್ಲ ಕೂಡ ನೆರಿಗೆ ಇದೇ ರೀತಿ ಹಾಕ್ತಾಯಿದ್ದೀನಿ. ಎಷ್ಟು ಸಣ್ಣವಾಗಿ ನೆರಿಗೆ ಹಾಕ್ತೀವಿ ಅದು ನಮ್ಮ ಬ್ಲೌಸ್ ಪೀಸನ್ನೇ ನೆರಿಗೆ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ನೋಡಿ ಕಳ್ಸೋಕ್ಕೂ ಕೂಡ ಹಾಕ್ತೀವಲ್ವ ಆವಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ. ಹಾಗಾಗಿ ಈ ಥರ ಸಣ್ಣ ಸಣ್ಣ ನೆರಿಗೆನೇ ಹಾಕಬೇಕು. ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂಥದ್ದು. ನೋಡಿ, ಇದೇನು ತುಂಬಾ ಹಾಡಿಲ್ಲ. ಒಂದು ಸರ್ತಿ ಈ ರೀತಿ ಮಾಡಿದ್ಮೇಲೆ ಮತ್ತೊಂದು ಸರ್ತಿ ಬರದಿದ್ರೂ ಕೂಡ ಮತ್ತೊಂದು ಸರ್ತಿ ಸ್ವಲ್ಪ ಮಾಡ್ಕೊಂಡ್ಬಿಡಿ, ಬೇಗನೆ ಬರುತ್ತೆ. ನೋಡಿ, ಇವಾಗ ಎಲ್ಲ ಕೂಡ ನೆರಿಗೆ ನಾನು ಪರ್ಫೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಪಿನ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ರೀತಿ ನಾವು ನೆರಿಗೆ ಹಾಕಿರ್ತೀವಲ್ಲ, ನೆರಿಗೆ ಹಾಕಿದ ತಕ್ಷಣ ಈ ರೀತಿ ಪಿನ್ ಮಾಡಬೇಕು. ನೋಡಿ, ಎಲ್ಲನೂ ಕೂಡ ಒಂಥರ ಪರ್ಫೆಕ್ಟಾಗಿ ನೆರಿಗೆಗಳಿರಬೇಕು. ನೋಡಿ, ಈ ಥರ. ಈಗ ನಾನು ಈ ಕಡೆ ಲಾಸ್ಟ್ ಎಂಡಿಗೆ ಈ ರೀತಿ ಪಿನ್ ಮಾಡ್ತೀನಿ. ನೋಡಿ, ಇವಾಗ ಇದಕ್ಕೆ ನಾನು ಲಾಸ್ಟ್ ಎಂಡಿಗೆ ನಾನು ಪಿನ್ ಹಾಕಿದ್ದೀನಿ. ಅದು ಹಾಗೇ ಇದಿರಬೇಕು. ಪಿನ್ ಮಾಡ್ಕೊಂಡು ಬಂದರೆ ಅದು ಏನು ಸ್ವಲ್ಪ ಕೂಡ ಅಳಿಗಾಡೋದಿಲ್ಲ. ಆ ರೀತಿ ಪಿನ್ ಮಾಡ್ಕೊಂಡ್ಬಿಡಿ. ಮತ್ತೆ ಈ ರೀತಿ ನೆರಿಗೆಗಳು ಎಲ್ಲನೂ ಕೂಡ ಜೋಡಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ಒಂದು ಪಿನ್ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲನೂ ಕೂಡ ನೆರಿಗೆಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ. ಜೋಡಿಸ್ಕೊಂಡು ಮಧ್ಯ ಭಾಗಕ್ಕೆ ನಾನು ಮತ್ತೊಂದು ಪಿನ್ ಹಾಕ್ತೀನಿ. ಇದೇ ರೀತಿಯಾಗಿ ಮತ್ತೆ ನಾನು ನೋಡ್ತಾ ಇರ್ಬೋದು, ಕೊನೆ ಭಾಗಕ್ಕೂ ಕೂಡ ನೆರಿಗೆಗಳೆಲ್ಲ ಕೂಡ ಕರೆಕ್ಟಾಗಿ ಮಾಡಿಕೊಂಡು ಅದು ಕೂಡವಾಗಿ ಪಿನ್ ಮಾಡ್ಕೊಂಡು ಬಿಡ್ತೀನಿ. ಇವಾಗ ಇದು ಸೆಟ್ ಮಾಡ್ಕೊಂಡಾಯಿತು. ಇವಾಗ ಬನ್ನಿ ಮತ್ತೆ ಕಳಸ ಯಾವ ರೀತಿ ಇಟ್ಕೋಬೇಕಂತ ಹೇಳಿಕೊಡ್ತೀನಿ ಸ್ನೇಹಿತರೆ. ನೋಡಿ, ನಾನು ಇವಾಗ ಕಳಸಕ್ಕೆ ಈ ರೀತಿ ಒಂದು ರೆಡಿ ಮಾಡ್ಕೊಂಡಿರುವಂಥದ್ದು. ಇವಾಗ ನೋಡ್ತಾ ಇರ್ಬೋದು, ನಾನು ಯಾವ ಚರಿಗೆ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು, ತಾಮ್ರದ ಚರಿಗೆ ತೊಗೊಂಡಿರೋವಂಥದ್ದು. ಈ ತಾಮ್ರ ಚರಿಗೆ ಒಂದು ನಾನು ಈ ಥರ ಒಂದು ನೋಡ್ತಾ ಇರ್ಬೋದು ಕಟ್ಗೆ ಕಟ್ಕೊಂಡಿರೋಂಥದ್ದು. ಯಾಕಂದರೆ ನಮಗೆ ಚೆನ್ನಾಗಿ ನೆರಿಗೆಗಳು ಅದ್ರ ಮೇಲಿಂದ ಹಾಕ್ತೀವಲ್ಲ ಸರಿಯಾಗಿ ಕೂತ್ಕೋಬೇಕು. ಹಾಗೆ ಕೆಳಗಡೆ ಡಬ್ಬಿಯಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಹೈಟ್ಗೋಸ್ಕರ. ಇವಾಗ ನಾನು ರೆಡಿ ಮಾಡಿರೋಂಥ ಬ್ಲೌಸ್ ಪೀಸ್ ಎಲ್ಲ ಕೂಡ ಸೆಟ್ ಮಾಡ್ಕೊಂಡಿದ್ದೀನಲ್ವ, ಈ ರೀತಿ ನೋಡಿ ನಾನು ಹಿಂದುಗಡೆ ಮಾಡಿರೋಂಥದ್ದು ಅದ್ರ ಮೇಲೆ ನಾನು ಈ ರೀತಿ ಹಾಕಿ ಚೆನ್ನಾಗಿ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಮತ್ತು ನೋಡಿ, ಎರಡೂ ಕಡೆ ಸಮ ಭಾಗ ನೋಡಿ, ಎರಡೂ ಕಡೆ ಸ್ಟ್ರೇಟಾಗಿರಬೇಕು. ಸ್ವಲ್ಪ ಕೂಡ ಹೆಚ್ಚೆ ಕಡಿಮೆ ಇರಬಾರ್ದು. ಹಾಗಾಗಿ ಸರಿಯಾಗಿ ನೋಡಿಕೊಂಡು ಸ್ಟ್ರೇಟ್ ಮಾಡ್ಕೊಳ್ಳಿ ಬ್ಲೌಸ್ ಪೀಸು. ಮತ್ತು ಮಧ್ಯದಲ್ಲಿ ಒಂದು ಸೇಫ್ಟಿ ಪಿನ್ ಹಾಕ್ತಾ ಇರುವಂಥದ್ದು. ಅದು ಸ್ವಲ್ಪ ಸೇಫ್ಟಿ ಪಿನ್ ಹಾಕ್ತೀವಿ ಅಂದರೆ ನೆರಿಗೆಗಳು ಒಂದು ಸ್ವಲ್ಪ ಕೂಡ ಹಿಂದಿಗೆ ಮುಂದಕ್ಕೆ ಆಗೋದಿಲ್ಲ. ಹಾಗಾಗಿ ನೆರಿಗೆಗಳು ಪರ್ಫೆಕ್ಟಾಗಿ ಸೇಫ್ಟಿ ಪಿನ್ ಮಾಡ್ಕೊಳ್ಳಿ. ಇವಾಗ ನಾನಿದು ಈ ರೀತಿ ಎಲ್ಲನೂ ಕೂಡ ನೆರಿಗೆಗಳು ಪರ್ಫೆಕ್ಟಾಗಿ ರೆಡಿ ಮಾಡಿಕೊಂಡು ಫಸ್ಟ್ ನೆರಿಗೆ ಇರುತ್ತಲ್ಲ ಸ್ನೇಹಿತರೆ, ನಾವು ಯಾವ ರೀತಿ ಫೋಲ್ಡ್ ಮಾಡೋದಕ್ಕೆ ನೆರಿಗೆ ನೋಡಿ, ಫಸ್ಟ್ ನೆರಿಗೆ ಈ ಕಡೆದು ಮತ್ತು ಈ ಕಡೆದು ತಗೊಂಡು ನಾವು ಮಧ್ಯದಲ್ಲಿ ಒಂದು ಸೇಫ್ಟಿ ಪಿನ್ ಮಾಡಬೇಕು. ಸೇಫ್ಟಿ ಪಿನ್ ಕಾಣಿಸ್ಬಾರ್ದು ಸ್ನೇಹಿತರೆ, ಕೆಳಗಡೆ ಸೈಡ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಥರ ಕೆಳಗಡೆ ಸೈಡ್ ಮಾಡ್ಕೋಬೇಕು ಸೇಫ್ಟಿ ಪಿನ್ನು. ನೋಡಿ, ಈ ಥರ ಸೇಫ್ಟಿ ಪಿನ್ ಮಾಡಿದ್ದೀನಿ. ಸೈಡ್ ಕೆಳಗಡೆ ಕಾಣಿಸೋ ರೀತಿ, ಮೇಲ್ಗಡೆ ಏನೂ ಕೂಡ ಕಾಣೋದಿಲ್ಲ. ನಾವೆಲ್ಲ ಒಡವೆ ವಸ್ತ್ರ ಹಾಕ್ತೀವಿ ಆವಾಗ ಅದು ಕಾಣಿಸೋದಿಲ್ಲ. ಇವಾಗ ನೋಡಿ, ದಾರ ಎಲ್ಲಿ ಕಟ್ಟಬೇಕು, ಯಾವ ರೀತಿಯಾಗಿ ಕಟ್ಟಿದ್ರೆ ನಮಗೆ ಕಳ್ಸೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ, ನಾವು ಹೋಗಿ ಮೇಲ್ಗಡೆ ಕಟ್ಟಬಾರ್ದು. ನಾನು ಎಲ್ಲಿ ಕಟ್ತೀನಂತ ನೋಡಿ ದಾರ. ಇವಾಗ ಎಲ್ಲ ನೆರಿಗೆಗಳು ನನ್ನೆಲ್ಲ ಕೂಡ ಬಿಚ್ಕೊಂಡಿರೋವಂಥದ್ದು. ಇವಾಗ ನಾವು ಕೆಳಗಡೆ ಒಂದು ಸ್ಟೀಲ್ ಡಬ್ಬಿ ಇಟ್ಕೊಂಡಿದ್ದೀವಲ್ವ, ನಾವು ಇವಾಗ ಇದು ನೋಡ್ತಾ ಇರ್ಬೋದು, ತಾಮ್ರದ ಬಿಂದಿಗೆ ಎಷ್ಟಿರುವಂಥದ್ದಲ್ವ ಅದೇ ಬಿಂದಿಗೆ ಪರ್ಫೆಕ್ಟಾಗಿ ಅಲ್ಲೇ ಮಧ್ಯದಲ್ಲಿ ನಾವು ಈ ರೀತಿ ನೋಡ್ತಾ ಇರ್ಬೋದು. ತಾಮ್ರದ ಬಿಂದಿಗೆ ನಾವು ಇಟ್ಕೊಂಡಿರ್ತೀವಲ್ಲ ಸ್ಟ್ಯಾಂಡ್ ಮೇಲೆ, ಅಂದರೆ ನಾವು ಈ ರೀತಿ ಡಬ್ಬಿ ಮೇಲೆ ಇಟ್ಕೊಂಡಿದ್ದೀವಲ್ವ ಆ ಡಬ್ಬಿ ಮೇಲೆ ಅಷ್ಟೇ ನಾವು ಈ ರೀತಿ ದಾರವನ್ನು ಪರ್ಫೆಕ್ಟಾಗಿ ಕಟ್ಟಬೇಕಾಗತ್ತೆ. ನೋಡಿ, ಹಾಗೆ ನಮ್ಮ ನೆರಿಗೆಗಳು ಕೂಡ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಒಂದೇ ಒಂದು ಬ್ಲೌಸ್ ಪೀಸಲ್ಲಿ ನಾವು ಇಷ್ಟು ಗ್ರ್ಯಾಂಡಾಗಿ ಕೂಡ ಮಾಡ್ಕೋಬೋದು. ಇವಾಗ ಎಲ್ಲ ಕೂಡ ನೆರಿಗೆಗಳು ಪರ್ಫೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವಾಗ ನೋಡಿ ಎಲ್ಲ ನೆರಿಗೆಗಳು ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ನಿಮಗೂ ಸ್ವಲ್ಪ ಕಾಣಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುವಂಥದ್ದಂತ ನೋಡ್ಬೋದು. ಇವಾಗ ಇಷ್ಟು ಸರಳವಾಗಿ ನಾವು ಕೂಡ ಬ್ಲೌಸ್ ಪೀಸ್ನಿಂದ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡ್ಕೋಬೋದು ಸ್ನೇಹಿತರೆ. ಮತ್ತು ಒಡವೆಗಳೆಲ್ಲ ಕೂಡ ಹಾಕ್ತೀವಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ,
ನೋಡಿ ನಾನಿವಾಗ ಒಡವೆಗಳು ಹಾಕ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿ ಸಿಂಪಲ್ಲಾಗಿ ಅಲಂಕಾರ ಮಾಡ್ತೀವಿ ಮತ್ತು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇವಾಗ ನೋಡಿ ಕುತ್ತಿಗೆಯಲ್ಲಿ ನಾನು ಒಡವೆಗಳು ಹಾಕ್ತಾಯಿದ್ದೀನಿ. ನೋಡಿ ನಾವು ಡಬಲ್ ಪಾರ್ಟ್ ಮಾಡೋ ರೀತಿ ಕಾಣಿಸುತ್ತೆ. ನಾವು ಈಗ ನೋಡ್ತಾ ಇರ್ಬೋದು, ನಾವು ದಾರ ಕಟ್ಟಿದ್ದೀವಲ್ವ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋ ರೀತಿ. ನೋಡಿ ನಾವು ಎಷ್ಟೆಲ್ಲ ಕುತ್ತಿಗೆಯಲ್ಲಿ ಒಡವೆಗಳು ಹಾಕ್ತೀವಿ ಅದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮಧ್ಯದಲ್ಲಿ ನಾವು ಪಿನ್ ಮಾಡಿರೋಂಥದ್ದು ಕೂಡ ಕಾಣಿಸೋದಿಲ್ಲ. ಹಾಗೆ ಇವಾಗ ನಾನು ದೇವಿ ಮುಕುಟ ಕೂಡ ಇಡ್ತಾ ಇದ್ದೀನಿ. ನೋಡಿ ನಾನು ಫಸ್ಟಿಗೆ ಎಲ್ಲ ಕೂಡ ದೇವಿ ಮುಖಕ್ಕೆ ಅಲಂಕಾರ ಮಾಡಿ ಇಟ್ಕೊಂಡಿರೋಂಥದ್ದು ಅದು ಕೂಡ ಈ ರೀತಿ ಇಟ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಬನ್ನಿ ಮತ್ತು ಚೆನ್ನಾಗಿ ಈ ರೀತಿ ಎಲ್ಲ ಕೂಡ ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಕೂಡ ಕಡಿಮೆನೇ. ನಿಮ್ಗೆ ಎಷ್ಟು ಅಲಂಕಾರ ಮಾಡ್ಕೋಬೇಕಂತ ಅಂದ್ಕೊಳ್ತೀರ ಅದು ಮಾಡ್ಕೋಬೋದು. ನೋಡಿ ನಾನೀಗ ತೋರಿಸ್ತಾ ಇರೋವಂಥದ್ದು ಸಿಂಪಲಾಗಿ ನಿಮಗೆ ನೀವು ಇನ್ನೂ ಕೂಡ ಗ್ರ್ಯಾಂಡಾಗಿ ಮಾಡ್ಕೋಬೋದು. ನೋಡಿ ನಾನು ಎಲ್ಲ ಕೂಡ ಹೂವುಗಳು ಮತ್ತು ಎಲ್ಲ ಕೂಡ ಹಾಕಿ ಚೆನ್ನಾಗಿ ಅಲಂಕಾರ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಕೂಡ ವರಮಹಾಲಕ್ಷ್ಮಿಗೆ ಬ್ಲೌಸ್ನಿಂದ ಅಲಂಕಾರ ಮಾಡ್ಕೋಬೋದು ಸ್ನೇಹಿತರೆ. ಖಂಡಿತವಾಗಿ ತುಂಬಾ ಸಿಂಪಲಾಗಿ ತೋರಿಸಿರೋಂಥದ್ದು. ಈ ಥರವಾಗಿ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ನೋಡಿ ನಾನು ಈಗ ಒಡವೆ ಹಾಕ್ತಾಯಿದ್ದೀನಿ. ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ನೋಡ್ತಾ ಇರ್ಬೋದು, ಕಂಬರ್ ಬೆಲ್ಟ್ ಹಾಕ್ತಾ ಇರೋದು ಈ ಥರ ಹಾಕ್ಕೊಂಡ್ವಿ ಅಂದರೆ ಮತ್ತಷ್ಟು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಟಂಕಿಗೆ ಬೆಲ್ಟ್ ಹಾಕ್ತೀವಲ್ವ ಅದೇ ರೀತಿಯಾಗಿ ಈ ಥರ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು. ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋವಂಥದ್ದು. ದೇವಿಗೆ ನೋಡಿ ಎಷ್ಟು ಚೆನ್ನಾಗಿ ಕಳೆ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಕೂಡ ರೆಡಿ ಮಾಡಿದ್ಮೇಲೆ ಹಾಗೆ ನೀವು ಕೂಡ ಖಂಡಿತವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟ ಆದರೆ ಖಂಡಿತವಾಗಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. 4 ಜನರಿಗೆ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಧನ್ಯವಾದ.